ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಡಾಕ್ಟರ್ ಶ್ರೀಧರ್ ಹೊಸಮನಿ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯೋಗ ತರಬೇತಿ ನೀಡೋದರ ಮೂಲಕ ಸಮಾಜದ ಸೇವೆ ಮಾಡುತ್ತಿದ್ದಾರೆ. ಹಳ್ಳಿ ಮಕ್ಕಳು ಕೂಡ ಯೋಗಾಭ್ಯಾಸ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಡಾಕ್ಟರ್ ಶ್ರೀಧರ್ ಹೊಸಮನಿ ಅವರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಯೋಗ ತರಬೇತಿ ನೀಡುವ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಸಿಕ್ ಯೋಗ ತರಬೇತಿ ನೀಡುತ್ತಿದ್ದಾರೆ ಡಾಕ್ಟರ್ ಶ್ರೀಧರ್ ಹೊಸಮನಿ. ಯೋಗ ಶಕ್ತಿ ಕೇಂದ್ರ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿ ತರಬೇತಿ ನೀಡುತ್ತಾ ಇರುವ ಹೊಸಮನಿ 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಯನ್ನು ನೀಡಿದ್ದಾರೆ. ಇನ್ನು ಆಸಕ್ತ ಗ್ರಾಮಗಳಲ್ಲಿ 8 ರಿಂದ 15 ದಿನಗಳ ಯೋಗ ಶಿಬಿರ ಆಯೋಜಿಸುವ ಡಾಕ್ಟರ್ ಶ್ರೀಧರ್ ಇದಕ್ಕೆ ತಗಲುವ ಖರ್ಚನ್ನು ಸ್ವತಃ ಭರಿಸುತ್ತಾರೆ. ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಉಚಿತ ಯೋಗ ತರಬೇತಿ ಶಿಬಿರ ಆಯೋಜಿಸಿರುವುದು ಡಾಕ್ಟರ್ ಶ್ರೀಧರ್ ಅವರ ಹೆಗ್ಗಳಿಕೆ. ಶ್ರೀಧರ್ ಅವರ ಯೋಗ ಸಾಧನೆಗೆ ತಮಿಳುನಾಡು ಯೂನಿವರ್ಸಲ್ ವಿವಿ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇವರ ನಿಸ್ವಾರ್ಥ ಸೇವೆ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಸತ್ಕರಿಸಿವೆ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಹೊಸಮನಿ. ಇವತ್ತು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ. 2015ರಲ್ಲಿ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡಿದರು. ಇದು ಕೇವಲ ಇವತ್ತೊಂದೇ ದಿನ ಮಾತ್ರ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಆಗಬಾರದು ಅಂತ ನನ್ನ ಅನಿಸಿಕೆ. ನಾವು ಇವತ್ತೆಲ್ಲ ಯಾವ ರೀತಿಯಾಗಿ ಬೆಳಿಗ್ಗೆ 6:45 7:45 ಒಳಗೂ ಎಲ್ಲರೂ ಯೋಗಾಸನಗಳನ್ನು ಮಾಡಿದ್ರಲ್ಲ, ಅದೇ ರೀತಿಯಾಗಿ ದಿನಪ್ರತಿ ನಮ್ಮ ಜೀವನದಲ್ಲಿ ಯೋಗಾಸನ ಅಳವಡಿಸಬೇಕಂತ ನಾನು ಹೇಳಿಕೊಳ್ತೇನೆ. ನಾನು ಹೇಳೋದು ಇಷ್ಟೇ, ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಯೋಗ ಶಿಕ್ಷಕರಂತ ನಮ್ಮ ಮೋದಿ ಸರ್ಕಾರವನ್ನು ತುಂಬ್ಕೋಬೇಕು. ಯಾಕಂದರೆ ಈಗ ಶಾಲಾ ಕಾಲೇಜಿನಲ್ಲಿ ಬರೀ ದೈಹಿಕ ಶಿಕ್ಷಕರು ಮಾತ್ರ ತುಂಬ್ಕೊಳ್ತಾ ಇದ್ದಾರೆ. ದೈಹಿಕ ಶಿಕ್ಷಕ ಅಂದ್ರೆ ಏನು ಮಾಡ್ತಾರೆ, ಅವರು ಬರೀ ಫುಟ್ಬಾಲ್ ವಾಲಿಬಾಲ್ ಆಟಗಳನ್ನ ಆಡ್ತಾರೆ ಅಷ್ಟೇ. ಅದು ಯೋಗ ಶಿಕ್ಷಕರು ಯಾವ ಶಾಲಾ ಕಾಲೇಜಿನಲ್ಲಿ ಗೌರ್ಮೆಂಟ್ ಆಗಲಿ ಸರ್ಕಾರಿ ಶಾಲೆ ಕಾಲೇಜಲ್ಲಿ ಯೋಗ ಶಿಕ್ಷಕರನ್ನು ತಗೊಳ್ತಾ ಇಲ್ಲ ಈ ಸದ್ಯಕ್ಕೆ. ಅದಕ್ಕೆ ನಮ್ಮ ಮೋದಿ ಸರ್ಕಾರದವರು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೋಗ ಶಿಕ್ಷಕರು ಕಡ್ಡಾಯವಾಗಿ ಮಾಡಿದಂತೆ ನಮ್ಮಂಥ ಬಡದವರಿಗೂ ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನು ನೀಡಿರಬಹುದು ಅಂತ ನನ್ನ ಅನಿಸಿಕೆ. ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಯೋಗ ಶಿಕ್ಷಣ ಮಾಡಿದಂತೆ ನಮ್ಮಂಥವರಿಗೆ ಎಲ್ಲೂ ಹಾಕಿದಂತ ನನ್ನ ಅನಿಸಿಕೆ. ಮತ್ತು ನಾನು ಹಲವಾರು ರೀತಿಯಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಅತಿಯಾಗಿ ಆರೋಗ್ಯ ದೃಷ್ಟಿಯಿಂದ ಹಳ್ಳಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ನಾನು ಉಚಿತವಾಗಿ ಯೋಗ ಶಿಬಿರ ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ ಯಾಕೆ ಅಷ್ಟು ಮಾಡ್ತೇನೆ, ಯಾಕಂದ್ರೆ ನಾವು ಸಿಟಿ ಲೆವೆಲೇ ಬೇರೆ, ಹಳ್ಳಿ ಲೆವೆಲೇ ಬೇರೆ. ಹಳ್ಳಿಯಲ್ಲಿ ಅತಿಯಾಗಿ ಆರೋಗ್ಯದಿಂದ ದುಷ್ಪರಿಣಾಮ ಬಹಳ ಜಾಸ್ತಿ. ಅಲ್ಲಿ ಸರಿಯಾಗಿ ಶೌಚಾಲಯ ಇರಂಗಿಲ್ಲ, ಸರಿಯಾಗಿ ಸೊಳ್ಳಿಗಳು ಅವುದಿಲ್ಲ, ಸರಿಯಾಗಿ ಕ್ಲೀನ್ ಸ್ವಚ್ಛತಾ ಕಾರ್ಯ ಇಲ್ಲದರಿಂದ ನಾವು ಏನು ಮಾಡಿದ್ರೆ ಅಲ್ಲಿ ಸ್ವಚ್ಛತಾ ಅರಿವು ಮೂಡಿಸೋದು ಒಂದು ಕಥೆ. ಮತ್ತು ಅಲ್ಲಿ ಆರೋಗ್ಯ ದೃಷ್ಟಿಯಿಂದ ಇಂಥ ಸರ್ವರೋಗಕ್ಕೂ ಸರಿಯಾಗಿ ಒಂದೊಂದು ಯೋಗಾಸನಕ್ಕೂ ಒಂದೊಂದು ಆಸನಗಳಿವೆ, ಒಂದೊಂದು ರೋಗಕ್ಕೂ ಒಂದೊಂದು ಆಸನಗಳಿವೆ. ಅದೇ ರೀತಿಯಾಗಿ ಹಳ್ಳಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ಯೋಗ ನಡೆಸ್ತಾ ಬಂದಿದ್ದೇನೆ. ನಮ್ಮ ಸಿಟಿ ಲೆವೆಲ್ ಹೇಗಿರುತ್ತೆ ಹಳ್ಳಿ ಲೆವೆಲ್ ಅದೇ ಟೈಪ್ ಮಾಡಬೇಕಂತ ನಾನು ಗುರಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ಮೋದಿ ಸರ್ಕಾರ ಅವರದು ನಮಗೆ ಯೋಗ ಶಿಕ್ಷಕರಂತ ಒಂದು ಶಾಲಾ ಕಾಲೇಜಿನಲ್ಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ತುಂಬ್ಕೋಬೇಕಂತ ನಾನು ಹೇಳ್ಕೋಬೋದು.